ನಾರಾಯಣ ಪುರುಷರು ಮತ್ತು ಪುಷ್ಪಕ್ ಈ ದಂಪತಿಗೆ ನಾವು ಈ ಮನೆಯನ್ನು 54ನೇ ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಇದರ ಕೊಡುಗೆ ಕೊಟ್ಟಂಥವರು ನಮ್ಮ ಮುಂಬೈನ ಪ್ರಖ್ಯಾತ ಉದ್ಯಮಿ ಅತಿಥಿ ಶಿವರಾಮ್ ಶೆಟ್ರಂತೆ ಎಂಬುದಾಗಿ ಹೆಸರನ್ನು ಪಡೆದಂತಹ ಶಿವರಾಮ್ ಶೆಟ್ರು, ಅಜಕಾರು ಶಿವರಾಮ್ ಶೆಟ್ರು. ಪಟ್ಲ ಸತೀಶ್ ಶೆಟ್ಟಿ ಅವರ ಕನಸಿನ ಕೂಸಾದ ಯಕ್ಷಾಶ್ರಯ 54ನೆಯ ಮನೆಯನ್ನು ಸಜಂಕಿಲದಲ್ಲಿ ವಾಸವಾಗಿರುವ ನಾರಾಯಣ ಪುರುಷ ಇವರಿಗೆ ಹಸ್ತಾಂತರಿಸಿದ್ದಾರೆ. ನಾವು ದೇವರನ್ನ ಫೋಟೋದಲ್ಲಿ ನೋಡಿ ಕೈ ಮುಗಿ ಪ್ರತ್ಯಕ್ಷ ದೇವರು ಅಂತ ಹೇಳುವ ಸಂಕಲ್ಪದಲ್ಲಿ ಜನಗಳು ಅವರ ಮೇಲೆ ಗೌರವ ಇಟ್ಟಿದ್ದಾರೆ. ಅವರ 2 ಪದ್ಯ ಕೇಳಲಿಕ್ಕೆ ಬರುವುದೇನು ಅಂತ ಕೇಳಿದ್ರೆ ಅದು ಅಷ್ಟು ಕೂಡ ಜನಗಳಿಗೆ ಮೆಚ್ಚುವುದು ಮತ್ತು ಏನು ಅವರಲ್ಲಿ ದೇವರನ್ನು ಕಾಣ್ತಾರೆ. ನಾವು ವರ್ಷದಲ್ಲಿ 1-2 ಬಾರಿ ಈ ಮನೆಗಳಿಗೆಲ್ಲ ಭಜನಾ ಮಂಡಳಿಯ ಹೆಸರಿನಲ್ಲಿ ಬರುವುದುಂಟು. ಆಗ ಪ್ರತಿ ಸಲ ಬಂದಾಗಲೂ ಅವರು ಹೇಳೋದು, ನನಗೊಂದು ಮನೆ ಇಲ್ಲ, ಮನೆ ಆಗಬೇಕು. ಇದೇ ಅವರದ್ದು. ನಾರಾಯಣ ಪುರುಷರ ಬಗ್ಗೆ ಹೇಳುವುದಾದರೆ ಅವರು ಅತ್ಯಂತ ಶ್ರಮಜೀವಿ. ಈಗ ಕೆಲವು ವರ್ಷಗಳಿಂದ ಅವರಿಗೆ ಒಂದು ಪಾರ್ಶ್ವವಾಯು ತಗಲಿದ್ರೂ ಕೂಡ ಅದನ್ನೊಂದು ಪಂಥಾಹ್ವಾನವನ್ನಾಗಿ ಸ್ವೀಕರಿಸಿ ದಂಪತಿ ಸಹಿತ ಅತ್ಯಂತ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ವರ್ಗದವರು ಇಲ್ಲಿ ಸುತ್ತಲೂ 7-10 ಮನೆಗಳಿವೆ. ಅವರು ನಾವು ಸಣ್ಣದಿರುವಾಗ ಈ ಪ್ರತಿ ಮನೆಯವರು ಕೂಡ ನಮ್ಮ ಆಚೆ ಕಡೆ ಎಲ್ಲ ಬಂದು ಊಟಕ್ಕಿಲ್ಲದೆ ಆವತ್ತಿಗೆ ಬಂದು ಮನೆಗಳಲ್ಲಿ ಬೇಡಿ ತಿಂತಾಯಿದ್ರು. ಆದರೆ ಇವತ್ತು ಹಾಗಲ್ಲ. ಇವತ್ತು ಪರಿಸ್ಥಿತಿಯೇ ಬದಲಾಗಿದೆ. ಇಲ್ಲಿ ಸುತ್ತಮುತ್ತಲು ಎಷ್ಟು ಮನೆಗಳಿದೆಯೋ ಅವೆಲ್ಲರೂ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ನಾರಾಯಣ ಪುರುಷರಿಗೆ ಪಟ್ಲ ಫೌಂಡೇಶನ್ನಿಂದ ಈ ಮನೆ ಸಿಕ್ಕಿರುವುದು ಅತ್ಯಂತ ಔಚಿತ್ಯಪೂರ್ಣವಾದದ್ದು. ಅವರಿಗೆ ಈ ಮನೆಯಲ್ಲಿ ಅತ್ಯಂತ ಸುಖ, ಶಾಂತಿ, ನೆಮ್ಮದಿ ದೊರೆಯಲಿ. ಹಾಗೂ ಪಟ್ಲ ಸತೀಶ್ ಶೆಟ್ಟಿ ಏನು ಈ ಮಹತ್ ಕಾರ್ಯವನ್ನು ನಡೆಸ್ತಾ ಇದ್ದಾರೋ ಅದು ಇನ್ನೂ ಕೂಡ ಇಂತಹ ಹಲವಾರು ಕುಟುಂಬಗಳಿಗೆ ಅದು ಸಹಾಯಕವಾಗುವಂತೆ ಆ ದೇವರೆಲ್ಲರೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ, ಸತೀಶ್ ಅಣ್ಣನಿಗೆ ನಾರಾಯಣ ಪುರುಷ ಹಾಗೂ ದಂಪತಿ ಸಹಿತವಾಗಿ ಅವರ ಮನೆಯವರ ಪರವಾಗಿ ಕೂಡ ಅಲ್ಲದೆ ನನ್ನ ವೈಯಕ್ತಿಕವಾಗಿ ಕೂಡ ಅಲ್ಲದೆ ಈ ಊರಿನ ಎಲ್ಲವರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಈ ಒಂದು ಮಹತ್ ಕಾರ್ಯವನ್ನು ನಡೆಸಿಕೊಟ್ಟೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಂ ಶ್ರೀವರ್ತ ಸ್ವಾಯ ನಮಗೂ ಕೂಡ ಜೀವನದಲ್ಲಿ ಸಂತೋಷ. ಯಾಕೆಂದ್ರೆ ಒಂದು ವ್ಯಕ್ತಿಗೆ ನಮಗೆ ಕೂಡ ಒಂದು ಅವಕಾಶ ಆಯ್ತಲ್ಲ. ಈಗ ನಾವು ಹೋಗ್ತೀವಿ ನಮಗೆ ನಿಲ್ಲುವ ಒಂದು ಪೊಸಿಷನ್ ಇರುವ ಯಕ್ಷಗಾನ ಕಲಾ ಮೇಳನೆ ನಿಲ್ತಂದು ಹೇಳಿದಾಗೆ ಅದನ್ನು ಎಬ್ಬಿಸಿ ಈಗ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂಥ ಯಕ್ಷಗಾನವನ್ನು ಮಾಡಿದಂಥ ಒಂದು ಹೆಸರು ಅಂದರೆ ಅದು ಪಟ್ಲ ಫೌಂಡೇಶನ್. ಅದು ಒಂದು 8 ವರ್ಷದ ಮೊದಲು ಅಡ್ಯಾರ್ ಗಾರ್ಡನಲ್ಲಿ ನಡೆದಂಥ ಒಂದು ಪಟ್ಲ ಫೌಂಡೇಶನ್ನ ವಾರ್ಷಿಕೋತ್ಸವದಲ್ಲಿ ನೀವು ನೋಡಬೇಕಿತ್ತು. ಅಂಗವಿಕಲರನ್ನು ತಂದುಬಿಟ್ಟು ಅವರಿಗೆ ಕೊಡುವಂಥ ದಾನ, ಆಮೇಲೆ ಯಕ್ಷಗಾನದವರಿಗೆ ಕೊಡುವಂಥ ದಾನ, ಮತ್ತು ಅವರ ಕುಟುಂಬಸ್ಥರಿಗೆ ಕೊಡುವಂಥ ದಾನ, ಆಮೇಲೆ ಪ್ರತಿಯೊಂದು ಇದಕ್ಕೆ ದಾನ ಅಂದರೆ ಅದು ಪಟ್ಲ ಫೌಂಡೇಶನ್ನಿಂದ ತಿಳಿಬೇಕು. ಏಕೆಂದರೆ ಅವರು ನೋವು ಅನುಭವಿಸಿದ್ದರೂ ಇನ್ನೊಬ್ಬರ ನೋವನ್ನು ಅವರು ನುಂಗಿ ಅದನ್ನು ಅವರಿಗೆ ಸಹಕರಿಸುವಂಥ ಮನಸ್ಸು ಎಂಬುದು ಅದು ಪಟ್ಲ ಫೌಂಡೇಶನ್ ಸತೀಶ್ ಶೆಟ್ಟರವರಿದೆ. ಆದ ಕಾರಣ ನಮ್ಮ ಏನೋ ಒಂದು ಇದ್ದರೂ ಕೂಡ ನಾವು ಪಟ್ಲ ಫೌಂಡೇಶನ್ ಹೇಳಿದಾಗೆ ಯಾವಾಗಲೂ ಕೂಡ ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳ್ತಾ, ಆ ಕಟಿಲಾಂಬೆ ಇನ್ನು ಕೂಡ ಅವರಿಗೆ ಇದರಿಂದಲೂ ಹೆಚ್ಚಿನ ದಾನ ಧರ್ಮ ಮಾಡಿ ಅವರಿಗೆ ಹೆಸರುವಾಸಿ ಆಗಲಿ ಅಂತ ನಾವು ಆ ದುರ್ಗೆಯನ್ನು ಬೇಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಅವರ ಹತ್ರ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ವಹಿಸ್ತೇನೆ. ನಾರಾಯಣ ಪುರುಷರು ಮತ್ತು ಪುಷ್ಪಕ್ ಈ ದಂಪತಿಗೆ ನಾವು ಈ ಮನೆಯನ್ನು 54ನೇ ಮನೆಯನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ.
ಇದರ ಕೊಡುಗೆ ಕೊಟ್ಟಂಥವರು ನಮ್ಮ ಮುಂಬೈನ ಪ್ರಖ್ಯಾತ ಉದ್ಯಮಿ ಅತಿಥಿ ಶಿವರಾಮ್ ಶೆಟ್ರಂತೆ ಎಂಬುದಾಗಿ ಹೆಸರನ್ನು ಪಡೆದಂತಹ ಶಿವರಾಮ್ ಶೆಟ್ರು, ಅಜಕಾರು ಶಿವರಾಮ್ ಶೆಟ್ರು. ಅವರದ್ದು ಆಮಂತ್ರಣ ಹೋಟೆಲ್ ಇದೆ, ಮತ್ತು ಸುಪ್ರೀಂ ಹಾಲಿಡೇಸ್ ಅಂತೇಳಿ ಅನೇಕ ಕೆಲವುಗಳು ಹೋಟೆಲ್ಗಳಿದೆ. ನಾನು ಈಗಲೂ ದೂರವಾಣಿ ಮೂಲಕ ಬರುವಾಗ ಮಾತಾಡಿದವರಲ್ಲಿ ಅವರು ಬರಬೇಕಿತ್ತು, ಆದರೆ ಕೆಲವೆಲ್ಲ ಒತ್ತಡಗಳ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಒಂದು ತಿಂಗಳಲ್ಲಿ ಅವರು ಕೂಡ ಊರಿಗೆ ಬರುವಾಗ ಇಲ್ಲಿಗೆ ಒಂದು ಸಲ ಭೇಟಿ ಕೊಡ್ತಾರೆ, ಆ ಮನೆಯ ದಾನಿ ಕೂಡ. ನಿಮ್ಮೆಲ್ಲರ ಈ ಬಾಯಾರು ಪರಿಸರದಲ್ಲಿ ಈ ಮನೆ ಸಜಂಕಿಲ್ಲ, ಇಲ್ಲಿಗೆ ಸಜಂಕಿಲ್ಲ ಹೆಸರು, ಸಜಂಕಿಲ್ಲ ಅಂತೇಳಿ ಈ ಮನೆಯ ಹೆಸರು. ನಮಗೆ ಭಾಗ್ಯ ಇದು ಮಾತ್ರ, ಯಾಕೆಂತ ಹೇಳಿದ್ರೆ ಇಂತಹ ತುಂಬ ಯಕ್ಷಗಾನಕ್ಕೋಸ್ಕರ ದುಡಿದಂಥ ಒಂದು ವ್ಯಕ್ತಿ. ನಾನು ತುಂಬ ಕಡೆಯವರನ್ನು ನೋಡಿದ್ದೆ, ಬಹಳ ಸಜ್ಜನಿಕೆಯಲ್ಲಿ ಯಕ್ಷಗಾನಕ್ಕೋಸ್ಕರ ತುಂಬ ತ್ಯಾಗ ಮಾಡಿದಂಥ ವ್ಯಕ್ತಿ ನಮ್ಮಲ್ಲಿ ಬಂದು ಕೇಳಿಕೊಂಡಾಗ ನಮಗೂ ಒಂದು ಕೊಡುವಂಥ ಮನಸ್ಸನ್ನು ಆ ತಾಯಿ ದುರ್ಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಒದಗಿಸಿದ್ಲು. ಆ ದೃಷ್ಟಿಯಲ್ಲಿ ಅವರಿಗೆ ಇವತ್ತು ಆ ಪುಣ್ಯದ ಫಲ ಯೋಗ ಕೂಡಿ ಬಂದಿದೆ. ಏನೋ ಒಂದು ಯಾವಾಗದಿಂದಲೂ ಕಟ್ಟಂಥ ಕನಸು, ಅದೇ ಏಪನ ಆಯ್ನ ಕನಸು ಒಂಜಿ ಇಲ್ಲ ಆವಡು ನಡ ಒಂಜಿ ಮದಿಮೆ ಆವಡು ನಡ ಸುಲಭದ ಕೆಲಸ ಅತ್ತೆ, ಒಂಜಿ ಮದಿಮೆ ಒಲ್ಪಡು ನಾಡ್ಲ ಅವು ಏತೋ ನಮ್ಮ ಪೂರ್ವಜನ್ಮಡ ಮಲ್ತನ ಪುಣ್ಯದ ಫಲೊಟ್ಟು ನಂಗೆ ತಿಕ್ಕೊಂಜಿತ್ತನ ಒಂಜಿ ವ್ಯವಸ್ಥೆ ಐನ್ ಆ ಅಪ್ಪೆ ದುರ್ಗೆಲ್ಲ ಸುಬ್ರಹ್ಮಣ್ಯಲ್ಲ ಎಂಕಲ್ನ ಮುಖಾಂತರ ಒದಗಿಸ್ಯಾರ. ಎಂಕಲ ನಿಮಿತ್ತ ಮಾತ್ರ ಎಂಕಲ ದಾಳ ನೆಟ್ಟಿಜ್ಜಿ ನಿಖಲ್ ಮಲ್ತನ ಸೇವೆಗೆ, ನಿಖಲ್ ಮಲ್ತನ ಭಕ್ತಿಗೆ ನಾವು ಕೂಡ್ದು ಬತ್ತೀನಿ ಅಂಚ ಅದು ಪುರ್ಲುಡೆ ಈ ಮನೆಯಲ್ಲಿ ನೀವು ಸುಖ ಸಮೃದ್ಧಿಯಿಂದ ನೆಲೆಸುವಂತಾಗಲಿ, ಸುಖ ಸಂತೋಷದಿಂದ ಜೀವನ ಪರ್ಯಂತ ನೀವು ಈ ಮನೆಯಲ್ಲಿ ವಾಸ ಮಾಡಿ ಎಂಬುದಾಗಿ ಹೇಳುತ್ತಾ ಅರ್ಚಕರು ಪ್ರಾರ್ಥನೆ ಮಾಡಿದ ಹಾಗೆ ಇಲ್ಲಿ ಏನೇ ಲೋಪದೋಷಗಳು ಇದ್ದರೂ ಕೂಡ ಆ ಸುಬ್ರಹ್ಮಣ್ಯ ಹಾಗೂ ತಾಯಿ ದುರ್ಗೆ ಅದನ್ನೆಲ್ಲ ನಿವಾರಿಸಿ ನಿಮಗೆ ಆಯುಷ್ಯ, ಆರೋಗ್ಯ, ಸೌಖ್ಯ, ನೆಮ್ಮದಿಯನ್ನು ಕರುಣಿಸಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ಎಲ್ಲ ಬಂದಂಥ ಬಂಧುಗಳಿಗೆ ವಂದಿಸಿ ಮನೆಯ ದಾನಿ ಶಿವರಾಮ್ ಶೆಟ್ಟಿ ಆಗಲಿ ಅಥವಾ ನಮ್ಮ ಪಟ್ಲ ಫೌಂಡೇಶನ್ನ ಎಲ್ಲ ದಾನಿಗಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇಂತಹ ವ್ಯಕ್ತಿಗಳು ಸಂತೋಷಪಟ್ಟರೆ ನಾವು ಇಂತಹ ಒಂದು ಸಂಸ್ಥೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ, ದಾನಿಗಳು ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇಂತಹ ದಾನಿಗಳು ನಿತ್ಯ ನಿರಂತರ ನಮ್ಮ ಫೌಂಡೇಶನ್ ಜೊತೆ ಕೈ ಜೋಡಿಸಿದ ಕಾರಣ ಇದನ್ನೆಲ್ಲ ಮಾಡಲಿಕ್ಕೆ ನನಗೆ ಸಾಧ್ಯತೆ ಆಗಿದೆ. ನಾನು ಸ್ವಲ್ಪ ಬೇಗನೆ ಬರಬೇಕಿತ್ತು, ಆದರೆ ನನ್ನ ಒತ್ತಡದ ವಿಚಾರದಿಂದ ಬರಲಿಕ್ಕೆ ಆಗಲಿಲ್ಲ. ಮಂಗಳೂರಿಂದ ಕಾಸರಗೋಡಿಗೆ ಹೋಗಿ ಕಾಸರಗೋಡಿಂದ ಈಗ ಇಲ್ಲಿಗೆ ಬಂದೆ. ಇನ್ನೀಗ 3-4 ಗಂಟೆಗೆ ಪದ್ಯಾಣದ ಹೊರೆ ಕಾಣಿಕೆ, ನಾನು ಮಿತ್ರನಡಕ್ಕೆ ತಲುಪಲೇಬೇಕು. ಅಲ್ಲಿಂದ ಪುನಃ ಕಡಬ ಶರವೂರಿಗೆ ಹೋಗಬೇಕು, ಅಲ್ಲಿದ್ದು ಬ್ರಹ್ಮಕಲಶ. ಹೀಗೆ ಇಂತಹ ನಮ್ಮ ಟೈಮ್ ಶೆಡ್ಯೂಲ್ ಏನು ಮಾಡುವ ಹಾಗಿಲ್ಲ. ಹಾಗಾಗಿ ಕ್ಷಮಿಸಿ, ಸ್ವಲ್ಪ ತಡ ಆದ್ದಕ್ಕೆ ನಿಮ್ಮನ್ನು ಕಾಯಿಸಿದೆ ನಾನು. ಅದಕ್ಕಾಗಿ ನಿಮ್ಮೆಲ್ಲರ ಪ್ರೀತಿ ಇರಲಿ, ಈ ಮನೆಯಲ್ಲಿ ಉತ್ತರ ಅಭಿವೃದ್ಧಿ ಆಗಲಿ ಅಂತ ಬೇಡಿಕೊಳ್ಳುತ್ತಾ 2 ಮಾತನ್ನು ತಾಯಿ ಜಗದಂಬೆಯ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ.